ಚಲಾಯಿಸಿಕೊಂಡು ಆತ ಅಲ್ಲಿಂದ ಮೂವ್ ಆಗಿದ್ದ. ಆ ಫೋಟೋ ಕೂಡ ಲಭ್ಯವಾಗಿದೆ. ಆರೋಪಿ ಬಳ್ಳಾರಿ ಬಸ್ ನಿಲ್ದಾಣಕ್ಕೆ ಬಂದಿದ್ದ. ಇದು ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಜೊತೆಗೆ ಆತ ಓಡಾಡಿರುವಂತಹ ಫೋಟೋ ಸದ್ಯ ಲಭ್ಯವಾಗಿದೆ. ನ್ಯೂಸ್ ಫಸ್ಟ್ಗೆ ಶಂಕಿತ ಉಗ್ರನ ಎಕ್ಸ್ಕ್ಲೂಸಿವ್ ಫೋಟೋ ಲಭ್ಯವಾಗಿರೋದು. ಬಳ್ಳಾರಿಯಲ್ಲಿ ತಡರಾತ್ರಿಯಿಂದ ಸದ್ಯ ಎನ್ಐಎ ಟೀಮ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಆರೋಪಿ ಬಳ್ಳಾರಿಯಿಂದ ಭಟ್ಕಳಕ್ಕೆ ತೆರಳಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬಸ್ ನಿಲ್ದಾಣದಲ್ಲಿ ಸದ್ಯ ಎನ್ಐಎ ಅಧಿಕಾರಿಗಳ ಟೀಮ್ ಮಾಹಿತಿಯನ್ನ ಪಡೆಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋ ಇದು ಬೆಂಗಳೂರಿನ ಫೋಟೋ ಅಲ್ಲ, ಬಳ್ಳಾರಿ ಬಸ್ ನಿಲ್ದಾಣದ ಫೋಟೋ. ಬೆಂಗಳೂರಿನಲ್ಲಿ ಕೃತ್ಯವನ್ನ ನಡೆಸಿದಂತಹ ನಂತರ ಆ ಶಂಕಿತ ನೇರವಾಗಿ ಬಳ್ಳಾರಿ ಕಡೆಗೆ ಪ್ರಯಾಣವನ್ನ ಮಾಡಿದ್ದಾನೆ. ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಆತ ಓಡಾಟವನ್ನ ಮಾಡಿದ್ದಾನೆ. ಅದೇ ಕಾರಣಕ್ಕಾಗಿ ನಾವು ನಿಮಗೆ ಬೆಳಗ್ಗೆಯೇ ಮಾಹಿತಿಯನ್ನ ನೀಡಿದ್ವಿ. ಎನ್ಐಎ ಅಧಿಕಾರಿಗಳ ಟೀಮ್ ಈಗಾಗಲೇ ಬಳ್ಳಾರಿಗೆ ತೆರಳಿ ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದೆ ಅಂತ ಹೇಳಿ ಆ ದೃಶ್ಯಗಳನ್ನ ಕೂಡ ನಾವು ನಿಮಗೆ ತೋರಿಸಿದ್ವಿ. ಈಗ ಎಕ್ಸ್ಕ್ಲೂಸಿವ್ ಫೋಟೋ, ಶಂಕಿತ ಉಗ್ರ ಬಳ್ಳಾರಿಯಲ್ಲಿ ಓಡಾಡಿರುವುದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಲಭ್ಯ ಆಗಿರೋದು. ಆ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಬೆಂಗಳೂರಿನಿಂದ ನೇರವಾಗಿ ಬಳ್ಳಾರಿಗೆ ಪ್ರಯಾಣ, ಬಳ್ಳಾರಿ ಬಸ್ ನಿಲ್ದಾಣದಲ್ಲಿ ಆತನ ಓಡಾಟದ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿರೋದು. ಆತನ ಟ್ರಾವೆಲ್ ಬಗ್ಗೆ, ಆತ ಎಲ್ಲೆಲ್ಲಿಗೆ ಹೋಗಿರಬಹುದು ಅನ್ನೋದ್ರ ಬಗ್ಗೆ ಸದ್ಯ ತಮಗೇನು ಮಾಹಿತಿ ಲಭ್ಯವಾಗ್ತಾ ಇದೆ ಸಂದೇಶ್? ವಿದ್ಯುಶ್ರೀ, ಈಗಾಗಲೇ ಪೊಲೀಸರು ಕೂಡ ಆತನನ್ನ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಹೂಡಿ ಬಳಿಯ ಮಸೀದಿಯಲ್ಲಿ ಆತ ಬಟ್ಟೆಯನ್ನ ಎಕ್ಸ್ಚೇಂಜ್ ಮಾಡಿ ಟೋಪಿಯನ್ನ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಅದಾದ ನಂತರ ಎಲ್ಲಿಗೆ ಹೋದ ಅನ್ನೋದನ್ನ ಪತ್ತೆ ಹಚ್ಚಿದಂತ ಸಂದರ್ಭದಲ್ಲಿ ಆತ ತುಮಕೂರಿನಿಂದ ಬಳ್ಳಾರಿಗೆ ಟ್ರಾವೆಲ್ ಮಾಡಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗುತ್ತೆ. ಅದಾದ ಬಳಿಕ ಯಾವಾಗ ಎನ್ಐಎ ತಂಡ ಹಾಗೆ ಸಿಸಿಬಿ ಅಧಿಕಾರಿಗಳು ಬಳ್ಳಾರಿಗೆ ತೆರಳ್ತಾರೋ ಅಲ್ಲಿ ಆತನ ಒಂದು ಮೂಮೆಂಟ್ಸ್ ಪತ್ತೆ ಆಗಿರುವಂತದ್ದು. ಅಂದ್ರೆ ಈಗ ನಮಗೆ ಸಿಕ್ಕಿರುವಂತಹ ಸಿಸಿಟಿವಿ ಫುಟೇಜ್ ಏನಿದೆ, ಆ ಫುಟೇಜ್ ಬಳ್ಳಾರಿಯ ಒಂದು ಫುಟೇಜ್. ಬೆಂಗಳೂರಿನಲ್ಲಿ ಕೃತ್ಯವನ್ನ ಎಸಗಿ ಬಳ್ಳಾರಿಯಲ್ಲಿ ಆತ ಓಡಾಡಿರುವಂತಹ ಫುಟೇಜ್ಗಳವು. ಬಳ್ಳಾರಿಯಲ್ಲಿ ಆತ ಓಡಾಡಿ ಅದಾದ ಬಳಿಕ ಅಲ್ಲಿಂದ ಬೀದರ್ಗೆ ತೆರಳಿರುವಂತಹ ಮಾಹಿತಿ ಲಭ್ಯವಾಗಿದೆ. ಬೀದರ್ನಿಂದ ನೇರವಾಗಿ ಮಹಾರಾಷ್ಟ್ರಕ್ಕೆ ಹೋಗೋದಕ್ಕೆ ಸ್ಕೆಚ್ ಹಾಕಿದ್ದ ಅನ್ನೋ ಮಾಹಿತಿ ಈಗ ಪ್ರಾಥಮಿಕ ಹಂತದಲ್ಲಿ ಎನ್ಐಎ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಸಿಬಿ ಅಧಿಕಾರಿಗಳಿಗೂ ಕೂಡ ಈಗಾಗಲೇ ಲಭ್ಯವಾಗಿರುವಂತದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ಸಿಸಿಟಿವಿ ಫುಟೇಜ್ ನಲ್ಲಿ ಆತ ಬಳ್ಳಾರಿಗೆ ಹೋಗಿದ್ದಾನೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನ ಮೂಮೆಂಟ್ಸ್ ಈಗ ಲಭ್ಯವಾಗಿರುವಂತದ್ದು. ಅಂದ್ರೆ ಆತನ ಫುಟೇಜ್ ಕೂಡ ಈಗಾಗಲೇ ಲಭ್ಯವಾಗಿರೋದ್ರಿಂದ ಅಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ದ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಬಿಕಾಸ್ ಆತ ಕಂಪ್ಲೀಟ್ ಆಗಿ ಒಂದು ರೂಪುರೇಷೆಯನ್ನ ಅಥವಾ ಒಂದು ಸ್ಕೆಚ್ ಅನ್ನ ರೂಪಿಸಿ ಈ ಕೃತ್ಯವನ್ನ ಎಸಗಿರೋದು ಇದರಿಂದ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ಮೂಮೆಂಟ್ಸ್ ನ ಆಧಾರದ ಮೇಲೆ ಅಥವಾ ಬಳ್ಳಾರಿಯಲ್ಲಿ ಸಿಕ್ಕಿರುವಂತಹ ಸಿಸಿಟಿವಿ ಫುಟೇಜ್ ನ ಆಧಾರದ ಮೇಲೆ ಆತ ನೆಕ್ಸ್ಟ್ ಮೂಮೆಂಟ್ ಅನ್ನ ಎಲ್ಲಿಗೆ ಕೊಟ್ಟ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದ ಎನ್ಕ್ವೈರಿಯನ್ನ ಕೂಡ ಸಿಸಿಬಿ ಅಧಿಕಾರಿಗಳು ಮಾಡಲಿದ್ದಾರೆ. ಈಗಾಗಲೇ ಬಳ್ಳಾರಿ ಹಾಗೆ ತುಮಕೂರು ಎರಡು ಕಡೆಗಳಲ್ಲೂ ಕೂಡ ಈಗಾಗಲೇ ಎನ್ಐಎ ತಂಡ ಇರೋದ್ರಿಂದ ಬೀದರ್ಗೆ ಆತ ತೆರಳ್ತಾನೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರೋದ್ರಿಂದ, ಅಂದ್ರೆ ತೆರಳಿದ್ದಾನೆ ಅನ್ನೋ ಮಾಹಿತಿ ಲಭ್ಯವಾಗಿರೋದ್ರಿಂದ ಈಗ ಸದ್ಯ ಬೀದರ್ನ ಸ್ಥಳೀಯ ಪೊಲೀಸರು ಕೂಡ ಈಗಾಗಲೇ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಆತನ ಕಂಪ್ಲೀಟ್ ಸಿಸಿಟಿವಿ ಮ್ಯಾಪಿಂಗ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ಬಳ್ಳಾರಿವರೆಗೂ ಕೂಡ ಈಗಾಗಲೇ ಮೂವ್ಮೆಂಟ್ ನ ಪ್ರತಿಯೊಂದು ಫುಟೇಜ್ಗಳು ಕೂಡ ಈಗಾಗಲೇ ಲಭ್ಯವಾಗಿರೋದ್ರಿಂದ ಉತ್ತರ ಕರ್ನಾಟಕ ಭಾಗಕ್ಕೆ, ಅದರಲ್ಲೂ ಕೂಡ ಬೀದರ್ಗೆ ಆತ ತೆರಳಿರುವಂತಹ ಅನುಮಾನ ಅಥವಾ ಶಂಕೆ ವ್ಯಕ್ತವಾಗಿರೋದ್ರಿಂದ ಆ ಒಂದು ಆಂಗಲ್ ನಲ್ಲೂ ಕೂಡ ಈಗಾಗಲೇ ಎನ್ಐಎ ಹಾಗೆ ಸಿಸಿಬಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸಿದ್ದಾರೆ. ವಿದ್ಯಶ್ರೀ, ಸಂದೇಶ್ ಬಹಳ ಸ್ಪಷ್ಟವಾಗ್ತಾ ಇದೆ ನೋಡಿ. ಕೃತ್ಯವನ್ನ ನಡೆಸಿದ ನಂತರದಲ್ಲಿ ತನ್ನ ಗಮ್ಯ ಸ್ಥಾನ ಏನಿದೆಯೋ ಅಲ್ಲಿಗೆ ನೇರವಾಗಿ ಹೋಗಿಲ್ಲ ಬಾಂಬರ್ ಅನ್ನುವಂಥದ್ದು ಕನ್ಫರ್ಮ್. ಇಲ್ಲಿಗೆ ಬೆಂಗಳೂರಿನಿಂದ ನೇರ ಬಳ್ಳಾರಿಗೆ, ಅದಾದ ನಂತರ ಭಟ್ಕಳ, ಬೀದರ್ ಈ ರೀತಿಯಾಗಿ ಸಂಚಾರವನ್ನ ಮಾಡಿದ್ದಾನೆ ಅಂದ್ರೆ ಎಲ್ಲವೂ ಕೂಡ ಬಹಳ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಕೊಂಡು ಅದನ್ನ ಕಾರ್ಯರೂಪಕ್ಕೆ ತಂದಿರೋ ಹಾಗೆ ಕಾಣಿಸ್ತಾ ಇದೆ ಸಂದೇಶ್. ವಿದ್ಯಶ್ರೀ, ಖಂಡಿತವಾಗ್ಲು. ಯಾಕಂದ್ರೆ ಈತ ಕೃತ್ಯ ಎಸಗಿರುವಂತಹ ಸ್ಥಳ ಕುಂದಳಹಳ್ಳಿ. ಅಲ್ಲಿಂದ ನೇರವಾಗಿ ಆತ ಪೊಲೀಸರಾಗಿರ್ಬೋದು ಅಥವಾ ಪ್ರಾಥಮಿಕ ಹಂತದ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಆತ ತಮಿಳುನಾಡು ಭಾಗಕ್ಕೆ ಹೋಗಿರ್ಬೋದು ಅಥವಾ ಆನೇಕಲ್ ಮಾರ್ಗವಾಗಿ ತಮಿಳುನಾಡು ಗಡಿಯನ್ನು ದಾಟಿರ್ಬೋದು ಅನ್ನೋ ಒಂದು ಅನುಮಾನ ವ್ಯಕ್ತವಾಗಿತ್ತು. ಆದ್ರೆ ಕಂಪ್ಲೀಟ್ ಆಗಿ ಒಂದು ರಿವರ್ಸ್ ಪ್ಲಾನ್ ಅನ್ನ ಆತ ಮಾಡ್ಕೊಂಡ್ ಬಂದಿದ್ದಾನೆ. ಅಂದ್ರೆ ಅಲ್ಲಿಂದ ನೇರವಾಗಿ ಆತ ತುಮಕೂರಿಗೆ, ಅಂದ್ರೆ ಎಕ್ಸಾಕ್ಟ್ಲಿ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆತ ಟ್ರಾವೆಲ್ ಮಾಡುವಂತ ಕೆಲಸವನ್ನು ಮಾಡಿದ್ದಾನೆ. ತುಮಕೂರಿಗೆ ಟ್ರಾವೆಲ್ ಮಾಡಿದ್ದಾನೆ. ತುಮಕೂರಿನಿಂದ ಬಳ್ಳಾರಿಗೆ, ಬಳ್ಳಾರಿಯಿಂದ ನೆಕ್ಸ್ಟ್
ಬೀದರ್ ಮಾರ್ಗವಾಗಿ ಮಹಾರಾಷ್ಟ್ರಗೆ ಹೋಗುವಂತ ಕೆಲಸವನ್ನ, ಅಂದ್ರೆ ಆ ರೀತಿಯ ಒಂದು ಈಗಾಗಲೇ ಮಾಹಿತಿ ಲಭ್ಯವಾಗಿರೋದ್ರಿಂದ ಕಂಪ್ಲೀಟ್ ರಿವರ್ಸ್ ಪ್ಲಾನ್ ಅನ್ನ ಆತ ಮಾಡ್ಕೊಂಡಿದ್ದಾನೆ. ಜೊತೆಗೆ ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡಿಯೇ ಈ ರೀತಿಯ ಒಂದು ಕೃತ್ಯವನ್ನ ಎಸಗಿದ್ದಾನೆ ಅನ್ನೋದು ಕ್ಲಿಯರ್ ಕಟ್ ಆಗಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಕಂಪ್ಲೀಟ್ ಆದ ಒಂದು ಕ್ಲಿಯರ್ ಪ್ಲಾನ್ ಅನ್ನ ಮಾಡಿದ್ದಾನೆ, ಡೈವರ್ಷನ್ಸ್ ಗಳನ್ನ ಸಾಕಷ್ಟು ಕಡೆ ಮಾಡಿದ್ದಾನೆ, ಜೊತೆಗೆ ಬಟ್ಟೆಯನ್ನ ಬದಲಾಯಿಸುವಂತ ಕೆಲಸವನ್ನ ಮಾಡಿದ್ದಾನೆ. ಜೊತೆಗೆ ಇಲ್ಲಿ ಯಾವ ಮಾರ್ಗದಲ್ಲಿ ಹೋದ ಅಂತ ಪತ್ತೆ ಹಚ್ಚುವುದಕ್ಕೆ 3-4 ದಿನಗಳು ತೆಗೆದುಕೊಳ್ಬೇಕು. ಆ ರೀತಿಯಲ್ಲಿ ಒಂದು ಕಂಪ್ಲೀಟ್ ಆದ ಪ್ಲಾನ್ ಅನ್ನ ಆತ ಮಾಡ್ಕೊಂಡಿರೋದ್ರಿಂದ ಎಲ್ಲ ಒಂದ್ ಕಡೆ ಆತ ಬ್ಲೂ ಪ್ರಿಂಟ್ ತುಂಬಾ ಪರ್ಫೆಕ್ಟ್ ಆಗಿ ರೆಡಿ ಮಾಡಿ ಅದರ ಪ್ರಕಾರವಾಗಿ ಕಂಪ್ಲೀಟ್ ಆಗಿ ಆತ ನಡೆದುಕೊಂಡಿದ್ದಾನೆ ಅನ್ನೋದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಈಗ ಗೊತ್ತಾಗ್ತಾ ಇದೆ. ಹಾಗಾಗಿ ಈಗ ಸದ್ಯ ಬಳ್ಳಾರಿಯಲ್ಲಿ ಸಿಕ್ಕಿರುವಂತಹ ಮೂವ್ಮೆಂಟ್ಸ್ ನ ಆಧಾರದ ಮೇಲೆ ನೆಕ್ಸ್ಟ್ ಆತ ಎಲ್ಲಿಗೆ ಟ್ರಾವೆಲ್ ಮಾಡ್ದ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾರೆ. ಅದಾದ ಬಳಿಕ ಆತನ ಮೂವ್ಮೆಂಟ್ಸ್ ಗಳಿಗೆ ಕುರಿತಂತೆ, ಅಂದ್ರೆ ಕಂಪ್ಲೀಟ್ ಸಿಸಿಟಿವಿ ಮ್ಯಾಪಿಂಗ್ ನ ಮುಖಾಂತರವಾಗಿ ಆತನ ಡೆಸ್ಟಿನೇಷನ್ ಏನಿದೆ, ಅಂದ್ರೆ ಎಲ್ಲಿಗೆ ತಲುಪುವಂತ ಕೆಲಸವನ್ನು ಮಾಡಿದ್ದಾನೆ ಅಥವಾ ಎಲ್ಲಿಗೆ ತಲುಪಿದ್ದಾನೆ ಆತ ಇದಾದ ನಂತರ, ಕೃತ್ಯ ಎಸಗಿದ ನಂತರ ಅನ್ನೋದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಸದ್ಯ ಸಿಸಿಬಿ ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಈಗ ಇಲ್ಲಿವರೆಗೂ ಸಿಕ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಬಳ್ಳಾರಿಯಿಂದ ಬೀದರ್ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೋಗೋದಕ್ಕೆ ಆತ ಆ ಸ್ಕೆಚ್ ಅನ್ನ ಹಾಕಿದ್ದ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಮುಂದಿನ ಹಂತದಲ್ಲಿ ಎನ್ಐಎ ಅಧಿಕಾರಿಗಳಾಗಿರ್ಬೋದು ಅಥವಾ ಸಿಸಿಬಿ ಅಧಿಕಾರಿಗಳಾಗಿರ್ಬೋದು ಯಾವ ರೀತಿಯಲ್ಲಿ ಒಂದು ತನಿಖೆಯನ್ನು ಮುಂದುವರಿಸ್ತಾ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವಿದೇಶ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.